ಈಗ ಒಂದು ಅರ್ಧ ಗಂಟೆಗಳ ಕಾಲ ಈಗ ಮಾತಾಡ್ಕೊಂಡು ಬಂದಿದ್ದೀವಿ. ಮುಂದಿನ ಕಾನೂನು ಪ್ರಕ್ರಿಯೆಗಳ ಬಗ್ಗೆ ನಾನು ಮತ್ತು ನಮ್ಮ ಸಹ ವಕೀಲರಾದ ಅನಿಲ್ ಬಾಬುರವರು ಇಬ್ರು ಮಾತಾಡ್ಕೊಂಡು ಬಂದಿದ್ದೀವಿ. ಮುಂದೆ ಯಾವ ರೀತಿ ಕಾನೂನು ಹೋರಾಟವನ್ನು ನಡೆಸಬೇಕು ಅಂತ ಆ ನಿಟ್ಟಿನಲ್ಲಿ ಚರ್ಚೆ ಮಾಡಿದ್ದೀವಿ ಸರ್. ಈಗ ಈ ಒಂದು ಪ್ರಕರಣದಲ್ಲಿ ಬಂಧನ ಆಗಿರುವಂತಹ ವಿಚಾರ ಎಲ್ರಿಗೂ ಗೊತ್ತಿರೋ ವಿಚಾರ. ಬಟ್ ಅದರ ಜೊತೆಯಾಗಿ ಏನಾದ್ರು ನೋವುಗಳನ್ನ ತೋಡ್ಕೊಂಡ್ರೆ ನಿಮ್ ಕಡೆ ಸಾಕಷ್ಟು ಅಭಿಮಾನಿಗಳು ಒಳಗ ಸರ್, ಈಗ ಏನಾಗ್ತದೆ, ಒಂದು ಪ್ರಕರಣದಲ್ಲಿ ಒಬ್ಬ ಆರೋಪಿ ಸಿಲುಕಿಕೊಂಡಾಗ ಬಹಳಷ್ಟು ಊಹಾಪೋಹಗಳು ಇರ್ತವೆ. ಆಮೇಲೆ ಈಗ ಏನಾಗ್ತದೆ, ಜನಸಾಮಾನ್ಯರು ಅದನ್ನ ನೋಡೋ ರೀತಿನೇ ಬೇರೆ ಇರ್ತದೆ, ಪೊಲೀಸ್ನವ್ರು ನೋಡೋ ರೀತಿನೇ ಬೇರೆ ಇರ್ತದೆ, ಹಾಗೂ ಆ ಆರೋಪಿಗಳದ್ದೇ ಅವ್ರದೇ ಒಂದು ವರ್ಷನ್ ಇರ್ತದೆ. ಸೊ ಹಾಗಾಗಿ ಅದನ್ನ ನಾವು ಚರ್ಚೆ ಮಾಡ್ಲಿಕ್ಕೆ ಬರಲ್ಲ. ಈಗ ಪಬ್ಲಿಕ್ ನಲ್ಲಿ ಚರ್ಚೆ ಮಾಡ್ಲಿಕ್ಕೆ ಆಗಲ್ಲ. ನಾವು ಅದನ್ನ ಗುಪ್ತವಾಗಿ ಚರ್ಚೆ ನಡೆಸಿದೀವಿ ಸರ್. ಆ ನಿಟ್ಟಿನಲ್ಲಿ ಮುಂದಿನ ಕಾನೂನು ಹೋರಾಟ ಯಾವ ರೀತಿ ನಡ್ಸ್ಕೊಂಡು ಹೋಗ್ಬೇಕಂತ ನಾನು ಮತ್ತು ನಮ್ಮ ಸಹ ವಕೀಲರಾದ ಅನಿಲ್ ಬಾಬುರವರು ದರ್ಶನ್ ಅವರೊಟ್ಟಿಗೆ ಮಾತಾಡಿ ನಾವು ನಿರ್ಧಾರ ತಗೊಂಡಿದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.